ಇನ್ನು ಬೆಂಗಳೂರಿನಲ್ಲಿ ದೀಪಾವಳಿ ಹಬ್ಬದ ವೇಳೆ ಅನಾಹುತಗಳೇ ಹೆಚ್ಚಾಗ್ತಾ ಇದೆ. ಪಟಾಕಿ ಅವಘಡಕ್ಕೆ ಇದುವರೆಗೆ 100ಕ್ಕೂ ಹೆಚ್ಚು ಕೇಸ್ಗಳಾಗಿದೆ. ಅದರಲ್ಲೂ ಈ ಕಣ್ಣಿಗೆ ಏಟಾಗಿರುವಂತಹ ಕೇಸ್ಗಳೇ ಹೆಚ್ಚು. 100ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿರೋದು. ಅದು ಕೆಲವರು ಎಷ್ಟು ಮಟ್ಟಿಗೆ ಪಟಾಕಿ ಹೊಡಿತಿದ್ದಾರೆ ಅಂತಂದ್ರೆ ಮುಂದೆ ದೀಪಾವಳಿನೇ ಇಲ್ವೇನೋ, ಇದೇ ಲಾಸ್ಟ್ ಏನೋ ಅನ್ನೋ ರೇಂಜಿಗೆ ಪಟಾಕಿಗಳನ್ನು ತಂದು ಹೊಡಿತಿದ್ದಾರೆ. ಜೊತೆಗೆ ಅಕ್ಕಪಕ್ಕ ಇರುವಂಥ ಮನೆಗಳಿಗೂ ಕೂಡ ಕೆಲವೊಮ್ಮೆ ರಾಕೆಟ್ಗಳು ಹೋಗ್ತಾ ಇದೆ. ಯಾರೋ ಸುಮ್ಮನೆ ನಿಂತು ನೋಡ್ತಿದ್ದವ್ರಿಗೂ ಕೂಡ ಅನಾಹುತಿಗಳಾಗ್ತಾ ಇದೆ. ಸೊ ನೋಡಿ, ಈ ಥರ ಯುವಕರು ಕೆಲವರು ಪಟಾಕಿ ಹೊಡೆದವರೇ ಅಲ್ಲ, ದಾರಿಯಲ್ಲಿ ಹೋಗುವಂಥವ್ರು, ಪಾಸ್ ಆಗುವಂಥವ್ರು ಅಥವಾ ನಿಂತ್ಕೊಂಡು ನೋಡ್ತಿದ್ದಂಥವ್ರು. ಭಾಳಷ್ಟು ಮಕ್ಕಳಿಗೂ ಕೂಡ ಏಟಾಗಿದೆ. ಪಟಾಕಿಗೆ ಶಾಶ್ವತ ದೃಷ್ಟಿ ಕಳ್ಕೊಂಡಂಥ ಕೆಲವರು. ಮಿಂಟೋ ಆಸ್ಪತ್ರೆ, ಶಂಕರ ಆಸ್ಪತ್ರೆ, ಹಾಗೆ ನಾರಾಯಣ ನೇತ್ರಾಲಯ ಪಟಾಕಿ ಅವಘಡಕ್ಕೆ 100ಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ. ಸೊ ಪಟಾಕಿ ಸಂಭ್ರಮ ಒಂದು ಹಂತಕ್ಕಿದ್ರೆ ಒಳ್ಳೆಯದು. ಅದಾದ ನಂತರ ವಿಪರೀತ ಮೋಹ ಪಟಾಕಿಗಳ ಮೇಲೆ ಇಂಥ ಒಂದಷ್ಟು ಸಮಸ್ಯೆಗಳಿಗೆ ಕಾರಣ ಆಗ್ತಿದೆ. ಜೊತೆಗೆ ವಾಯು ಮಾಲಿನ್ಯ ಕೂಡ ಹೆಚ್ಚಾಗಿದೆ ಬೆಂಗಳೂರಿನಲ್ಲಿ. ಈ ಅಸ್ತಮಾ ಇರುವಂಥವರಿಗೆ, ಉಸಿರಾಟದ ತೊಂದರೆ ಇರುವಂಥವರಿಗೆ, ವೃದ್ಧರಿಗೆ ಎಲ್ಲರಿಗೂ ಕೂಡ ಸಮಸ್ಯೆಗಳಾಗ್ತಿದೆ. ಅದರಲ್ಲೂ ಸಾಕು ಪ್ರಾಣಿಗಳಿಗೆ. ಇನ್ನು ಮನುಷ್ಯರಿಗಂತೂ ನೀವೀಗ ನೋಡ್ತಾ ಇದ್ದೀರಿ, ಈಗ ಮಕ್ಕಳಿಂದ ಹಿಡಿದು 100 ಕೇಸ್ಗಳು ಬೆಳಕಿಗೆ ಬಂದಿರೋದು. 100 ಕೇಸ್ಗಳು. ಇನ್ನು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಹೋದರೆ ಇನ್ನೂ ಜಾಸ್ತಿ ಇರುತ್ತೆ. ಬೆಂಗಳೂರಿನಲ್ಲಿ ಪಟಾಕಿ ಅವಘಡ ಹೇಗಿದೆ, ಎಷ್ಟು ಕೇಸ್ ದಾಖಲಾಗಿದೆ ಅಂತ 46 ನಾರಾಯಣ ನೇತ್ರಾಲಯದಲ್ಲಿ, ಮಿಂಟೋ ಕಣ್ಣಿನ ಆಸ್ಪತ್ರೆ 15, ಶಂಕರ ಕಣ್ಣಿನ ಆಸ್ಪತ್ರೆಯಲ್ಲಿ ಸುಮಾರು 13 ಕೇಸ್ಗಳಿದೆ, ಪ್ರಭಾ ಕಣ್ಣಿನ ಆಸ್ಪತ್ರೆ 7, ಮೋದಿ ಆಸ್ಪತ್ರೆಯಲ್ಲಿ 2, ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯಲ್ಲಿ 3 ಕೇಸ್ ದಾಖಲಾಗಿದೆ. ಸೊ ಬೆಂಗಳೂರಿನಲ್ಲಿ ಪಟಾಕಿ ಅವಘಡಕ್ಕೆ ಮಿಂಟೋ ಆಸ್ಪತ್ರೆ ಬಳಿಯಿಂದ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ನಾವು ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಕೂಡ, ಎಷ್ಟೇ ಕ್ರಮಗಳನ್ನು ಕೈಗೊಂಡು ಅಥವಾ ಸೇಫ್ಟಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಪ್ರತಿ ವರ್ಷ ಕೇಸ್ಗಳು ಬರ್ತಾನೆ ಇರುತ್ತೆ. ಸೊ ಈ ಬಾರಿ ಎಷ್ಟು ಕೇಸ್ ಇದೆ, ಯಾವ್ಯಾವ ಆಸ್ಪತ್ರೆಯಲ್ಲಿ ಹೇಗಿದೆ ಪರಿಸ್ಥಿತಿ, ಜೊತೆಗೆ ಬಹಳಷ್ಟು ಮಂದಿಗೆ ಶಾಶ್ವತವಾಗಿ ದೃಷ್ಟಿ ಬರೆದಿರುವಂತಹ ಪರಿಸ್ಥಿತಿಗಳು ಕೂಡ ಕಂಡು ಬರ್ತಿದೆ ಅಂತ ಗೊತ್ತಾಗ್ತಾ ಇದೆ. ವಿನಯ್. ಖಂಡಿತ ಅವಿನಾಶ್, ವರ್ಷದಿಂದ ವರ್ಷಕ್ಕೆ ಪಟಾಕಿ ಅವಘಡಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮಕ್ಕಳು ದೃಷ್ಟಿದೋಷಗಳನ್ನು ಕಳೆದುಕೊಳ್ಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಶಾಶ್ವತ ಅಂಧತ್ವಕ್ಕೆ ಹೋಗುವಂತಹ ಕೇಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಕಳೆದ ವರ್ಷ ಹೋಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಒಟ್ಟಾರೆ ಮಿಂಟೋ ಆಸ್ಪತ್ರೆಯಲ್ಲಿ 70 ಪ್ರಕರಣಗಳು ದಾಖಲಾಗಿತ್ತು, 30% ವಿಷನ್ ಲಾಸ್ ಕೇಸ್ಗಳು ದಾಖಲಾಗಿತ್ತು. ಆದರೆ ಇವತ್ತು ಕೇವಲ 2 ದಿವಸಗಳ ಹಬ್ಬದ ಸಮಯದಲ್ಲಿ 100ಕ್ಕೂ ಹೆಚ್ಚು ರಾಜಧಾನಿಯಲ್ಲಿ ನಾವು ಬರೀ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತಗೊಂಡಂತಹ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಪಟಾಕಿ ಸಿಡಿತದಿಂದ ಕಣ್ಣಿಗೆ ಅಪಾಯ ಆದಂತಹ ಪ್ರಕರಣಗಳು ರಾಜಧಾನಿಯ ಬೆಂಗಳೂರಿನ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ದಾಖಲಾಗಿದೆ. ಪ್ರಮುಖವಾಗಿ ನಾರಾಯಣ ನೇತ್ರಾಲಯದಲ್ಲಿ 46 ಕೇಸ್ಗಳು ದಾಖಲಾದರೆ ಮಿಂಟೋ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಇನ್ನೂ ಕೂಡ 9 ಗಂಟೆ ಬುಲೆಟಿನ್ ಬಳಿಕ ಇನ್ನೂ ಕೇಸ್ಗಳು ದಾಖಲಾಗುವ ಸಾಧ್ಯತೆ ಇದೆ. ಈಗ 15 ಕೇಸ್ಗಳು ಕೂಡ ಇಲ್ಲಿ ಕಂಡು ಬಂದಿದೆ. ಹೀಗಾಗಿ ಪ್ರತಿ ಬಾರಿಯೂ ಕೂಡ ಮಿಂಟೋ ಆಸ್ಪತ್ರೆಯಲ್ಲಿ 70 ರಿಂದ 80 ಕೇಸ್ಗಳು ದಾಖಲಾಗುತ್ತೆ. ನಾರಾಯಣ ನೇತ್ರಾಲಯದಲ್ಲಿ 100 ಕೇಸ್ ಹತ್ತಿರ ದಾಖಲಾಗುತ್ತೆ. ಇದು ಸೇರಿದಂತೆ ಶಂಕರ ಐ ಆಸ್ಪತ್ರೆ ಆಗಿರ್ಬೋದು, ಪ್ರಭಾ ಕಣ್ಣಿನ ಆಸ್ಪತ್ರೆ ಆಗಿರ್ಬೋದು, ಮೋದಿ ಕಣ್ಣಿನ ಆಸ್ಪತ್ರೆ ಆಗಿರ್ಬೋದು, ಇದರ ಹೊರತಾಗಿ ಬೇರೆ ಬೇರೆ ಕಣ್ಣಿನ ಆಸ್ಪತ್ರೆಗಳಲ್ಲೂ ಕೂಡ ಪ್ರಕರಣಗಳು ದಾಖಲಾಗ್ತಾ ಹೋಗುತ್ತೆ. ಸದ್ಯಕ್ಕೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ 100ಕ್ಕೂ ಹೆಚ್ಚು ಬೆಂಗಳೂರಿನ ಕೇಸ್ಗಳು ದಾಖಲಾಗಿದೆ. ರಾಜ್ಯದಲ್ಲಿ 250ಕ್ಕೂ ಹೆಚ್ಚು ಕೇಸ್ಗಳು ಕೂಡ ದಾಖಲಾಗಿದೆ. ಇದನ್ನ ಇನ್ನೆರಡು ದಿವಸಗಳಲ್ಲಿ ಆರೋಗ್ಯ ಇಲಾಖೆ ಕೂಡ ಬಿಡುಗಡೆ ಮಾಡುತ್ತೆ. ಸದ್ಯಕ್ಕೆ ಈ ಒಂದು ಪ್ರಕರಣ ನೋಡಿದಂತಹ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಕಣ್ಣಿನ ಪ್ರಕರಣಗಳಲ್ಲಿ 50% ಮಕ್ಕಳೇ ದಾಖಲಾಗಿದ್ದಾರೆ. 15 ವರ್ಷಕ್ಕಿಂತ ಕೆಳ ವಯಸ್ಸಿನ ಪುಟ್ಟ ಮಕ್ಕಳು ಕೂಡ ದಾಖಲಾಗಿದ್ದಾರೆ. 2-3 ವರ್ಷದ ಮಕ್ಕಳಿಗೂ ಕೂಡ ಕಣ್ಣಿಗೆ ಗಾಯ ಆಗಿದೆ. ಇನ್ನು ಉಳಿದ 50 ಪ್ರಕರಣಗಳಲ್ಲಿ ಪಟಾಕಿ ಸಿಡಿಸಿದವರು ಏನೂ ಇಲ್ಲ. ಆದರೆ ನಿಂತು ನೋಡುವ ಸಂದರ್ಭದಲ್ಲಿ ಆಗಿರುವಂತಹ ಅಪಾಯಗಳು ಕೂಡ ಕಂಡು ಬಂದಿದೆ. ಇನ್ನು ಹೆಣ್ಣು ಮಕ್ಕಳಿಗೂ ಕೂಡ ರೇಷಿಯೋವನ್ನು ನೋಡಿದಂತಹ ಸಂದರ್ಭದಲ್ಲಿ 90% ಗಂಡು ಮಕ್ಕಳು ಮತ್ತು ಮಕ್ಕಳು, ಯುವಕರು ಹೆಚ್ಚಿನ ಕಣ್ಣಿಗೆ ಅಪಾಯಕ್ಕೊಳಗಾದ್ರೆ ಒಂದು 5 ರಿಂದ 10% ಹೆಣ್ಣು ಮಕ್ಕಳು ಕೂಡ ಪಟಾಕಿ ಸಿಡಿತದಿಂದ ಕಣ್ಣಿಗೆ ಅಪಾಯವನ್ನು ಮಾಡಿಕೊಂಡಿದ್ದಾರೆ. ಇದನ್ನ ನಾವು ಪ್ರತಿ ದಿವಸ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಂತಹ ಸಂದರ್ಭದಲ್ಲಿ ಪಟಾಕಿ ಸಿಡಿಸುವಾಗ ಸಾಕಷ್ಟು ಎಚ್ಚರಿಕೆ ವಹಿಸುವುದು ಕೂಡ ಅವಶ್ಯಕ ಆಗಿರುವಂತದ್ದು. ವೈದ್ಯರು ಕೂಡ ಇದನ್ನ ಹೇಳುವಂತದ್ದು. ಅವಿನಾಶ್, ಧನ್ಯವಾದ ವಿನಯ್.